ದಾಬಸ್ಪೇಟೆಗೆ ನೀರು ಹರಿದ ನಂತರ ಮಾಗಡಿಯ ಹಲವಾರು ಕೆರೆಗಳಿಗೆ ನೀರು ಹರಿಯಲಿದೆ ಅಂತ ಕೃಷ್ಣಮೂರ್ತಿ ಹೇಳಿಕೆ. ಕಾವೇರಿ ನೀರಿನ ಯೋಜನೆಯ ಕಾಮಗಾರಿಗೆ ಅಡ್ಡಿಪಡಿಸುವ ಮುನ್ನ ಮಾಜಿ ಶಾಸಕ ಎ ಮಂಜುನಾಥ್ ರವರು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ಮಾತನಾಡಬೇಕು ಅಂತ ಮಾಗಡಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿ ಪಾಳ್ಯದ ಕೆ ಕೃಷ್ಣಮೂರ್ತಿ ತಿಳಿಸಿದರು. ಪಟ್ಟಣದ ಕಾಂಗ್ರೆಸ್ ಒಂದು ಕಚೇರಿಯಲ್ಲಿ ಆಯೋಜನೆ ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಯೋಜನೆಯಾದ ಸತ್ತೇಗಾಲದಿಂದ ದಾಬಸ್ಪೇಟೆಗೆ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಕಾವೇರಿ ನೀರು ಒಯ್ಯುವ ಕಾಮಗಾರಿಗೆ ಮಾಜಿ ಶಾಸಕ ಎ ಮಂಜುನಾಥ್ ರವರು ಅಡ್ಡಿಪಡಿಸಲು ಮುಂದಾಗಿರುವ ಉದ್ದೇಶ ಏನೆಂಬುದು ನಮಗೆ ತಿಳಿದಿಲ್ಲ. ಕೇವಲ ಸದಾ ಪ್ರಚಾರಕ್ಕಾಗಿ ಶಾಸಕ ಎಚ್.ಸಿ. ಬಾಲಕೃಷ್ಣರವರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಮಾಡುವುದು ಬಿಟ್ಟು ತಾಲೂಕಿನಲ್ಲಿ ನಡೆತಾ ಇರುವಂತಹ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅಂತ ತಿಳಿಸಿದ್ರು. ಮಾಗಡಿ ಪಟ್ಟಣ ಸೇರಿದಂತೆ ಹಲವು ಭಾಗಗಳಿಗೆ ಕಾವೇರಿ ನೀರನ್ನ ಈಗಾಗಲೇ ಪ್ರಾಯೋಗಿಕವಾಗಿ ಮಂಚನಬೆಲೆ ಹಾಗೂ ವೈಜಿಗುಡ್ಡ ಜಲಾಶಯಕ್ಕೆ ಹರಿಸಿದ್ದು, ಕಾಮಗಾರಿ ಅತಿ ಶೀಘ್ರದಲ್ಲಿ ಪೂರ್ಣವಾಗಿ ಮಾಗಡಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಭಾಗಗಳಿಗೆ ಕಾವೇರಿ ನೀರನ್ನ ಹರಿಸಲು ಹೆಚ್ಚಿನ ಪ್ರಮಾಣದಲ್ಲಿ ಶ್ರಮಿಸ್ತಾ ಇರುವಂತಹ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ರವರು ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀಡ್ತಾ ಇರುವಂತಹ ಕಾವೇರಿ ನೀರನ್ನ ಮಾಗಡಿ ಜನತೆಗೂ ಪೂರೈಸಲು ಕಳೆದ 2 ತಿಂಗಳ ಹಿಂದೆ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ತಿಪ್ಪಗೊಂಡನಹಳ್ಳಿ ಜಲಾಶಯದ ಕಲುಷಿತ ನೀರು ಮಂಚನಬೆಲೆ ಸೇರಿ ಕಲುಷಿತ ನೀರನ್ನ ಮಾಗಡಿ ಜನರಿಗೆ ಪೂರೈಕೆ ಮಾಡಲಾಗ್ತಿದೆ ಅಂತ ಮಾಜಿ ಶಾಸಕ ಎ ಮಂಜುನಾಥ್ ರವರು ಮಾಡಿರುವಂತಹ ಆರೋಪಕ್ಕೆ ಕೃಷ್ಣಮೂರ್ತಿ ರವರು ಪ್ರತಿಕ್ರಿಯಿಸಿ, ಮಂಚನಬೆಲೆ ಜಲಾಶಯದ ಬಳಿ ಶುದ್ಧೀಕರಣ ಘಟಕವನ್ನ ಶಾಸಕ ಬಾಲಕೃಷ್ಣ ಅವರ ಸಹಾಯದಿಂದಾಗಿ ಈಗಾಗಲೇ ಚಾಲನೆಯಲ್ಲಿ ಇದ್ದು, ಇಲ್ಲಿ ನೀರನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಿ ಮಾಗಡಿಗೆ ಪೂರೈಸಲಾಗ್ತಾ ಇದೆ ಅಂತ ಹೇಳಿದ್ರು. ಇಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ತಡೆಯಲು ಹಾಗೂ ಶಾಸಕ ಬಾಲಕೃಷ್ಣರವರನ್ನ ಟೀಕಿಸಲು ಮುಂದಾಗಿರುವಂತಹ ಮಾಜಿ ಶಾಸಕ ಎ ಮಂಜುನಾಥ್ ರವರಿಗೆ ಯಾವುದೇ ಪರಾಕರ್ಷತೆ ಇಲ್ಲದೆ ಹೋರಾಟದ ಮನೋಭಾವವನ್ನು ಹೊಂದಿರುವಂತಹ ನೀವು ಪ್ರಚೋದನಕಾರಿ ಹೇಳಿಕೆಯನ್ನ ನೀಡುವುದನ್ನು ಬಿಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದಂತಹ ರೆಹಮಾನ್ ಖಾನ್, ಶಿವಪ್ರಸಾದ್, ರೂಪೇಶ್, ರಾಮಣ್ಣ, ಅವೇದ್, ಗುರು, ಆನಂದ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ನಮ್ಮ ಕುದೂರು ಮತ್ತು ತಿಪ್ಸಂದ್ರ ಬ್ಲಾಕ್ನ ಅಧ್ಯಕ್ಷರಾದ ವೆಂಕಟೇಶಣ್ಣವರು, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ಶಿವಣ್ಣವರು, ನಮ್ಮ ರೆಹಮಾನ್ ಖಾನ್ ಸಾಹೇಬರು, ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷ ಅಂತ ರೂಪೇಶಣ್ಣವರು, ಹಾಗೆ ನಮ್ಮ ರಾಮಣ್ಣವರು, ನಮ್ಮ ಪುರಸಭಾ ಮಾಜಿ ಸದಸ್ಯರು ರಹಮತ್ ಖಾನ್ ಅವರು, ನಮ್ಮೆಲ್ಲ ಮುಖಂಡರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರ್ತಾ, ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನು, ಕಳೆದ 2 ದಿನಗಳ ಹಿಂದೆ ಮಾಜಿ ಶಾಸಕರು ಮಾಗಡಿ ಪಟ್ಟಣದ NA ಸರ್ಕಲ್ ಬಳಿ ಒಂದು ಹೋರಾಟವನ್ನ ಮಾಡಿ ಕಾವೇರಿ ನೀರನ್ನ ಮಾಗಡಿ ಪಟ್ಟಣಕ್ಕೆ ಕುಡಿಯಕ್ಕೆ ತರಬೇಕು ನಿಟ್ಟಿನಲ್ಲಿ ಒಂದು ಹೋರಾಟವನ್ನ ಮಾಡಿ, ಅದ್ರ ಜೊತೆಯಲ್ಲಿ ಶಾಸಕರು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ನಮ್ಮ ಶಾಸಕರ ಬಗ್ಗೆ ಹಲವಾರು ಆರೋಪಗಳನ್ನು ಸಹ ಮಾಡಿದ್ದಾರೆ. ಅಂದ್ರೆ ನಾನೊಬ್ಬನೇ ಮಾಗಡಿ ತಾಲೂಕಿಗೆ ನೀರು ತರುವಂತ ಮನುಷ್ಯ, ಬೇರೆಯವರು ಯಾರು ಇಲ್ಲ ನಮ್ಮ ನಿಟ್ಟಿನಲ್ಲಿ ಏನೋ ಆರೋಪಗಳನ್ನ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಇವತ್ತೇನೋ ಸತ್ಯಗಾಲದಿಂದ ಸುಮಾರು ಕೋಟಿ ವೆಚ್ಚದಲ್ಲಿ ಇವತ್ತು ದಾಬಸ್ಪೇಟೆಗೆ ಇಂಡಸ್ಟ್ರಿಯಲ್ ಏರಿಯಾ, ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕಾ ವಲಯಕ್ಕೆ ಇವತ್ತೇನು ನೀರಾವರಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ಯೋಜನೆ, ಅದು ಸರ್ಕಾರದ ಒಂದು ದೊಡ್ಡ ಮಟ್ಟದ ಯೋಜನೆ. ಅಲ್ಲಿ ಕರ್ಸಿಯವರು ಕೇಳ್ಕೊಡಿ ನನಗೆ. ಸರ್ಕಾರದ ಒಂದು ದೊಡ್ಡ ಮಟ್ಟದ ಯೋಜನೆ. ಹಾಗಾಗಿ ಮಾಜಿ ಶಾಸಕರಿಗೆ ಅದ್ರ ಬಗ್ಗೆ ಎಷ್ಟು ತಿಳುವಳಿಕೆ ಇದೆಯೋ ಅದು ನಮ್ಗೆ ಮನವರಿಕೆ ಇಲ್ಲ. ಯಾಕೆಂದ್ರೆ ಒಂದು ಯೋಜನೆಗೆ ಅಡ್ಡಪಡಿಸುವಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ರಾಜ್ಯ ಸರ್ಕಾರದ ಒಂದು ದೊಡ್ಡ ಯೋಜನೆ. ಇದು ನಾವಾದ್ರೂ ಹೇಳೋದಿಷ್ಟೇನೆ, ಬಾಲಣ್ಣವರೆಲ್ಲ ಒಂದ್ ಕಡೆ, ನಮ್ಮ ಶಾಸಕರಿಗೆಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಇದೆ, ಅವ್ರೇನು ಜವಾಬ್ದಾರಿ ಇಲ್ಲ ನಮ್ಮ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಇವತ್ತೇನು ನಮ್ಮ ಮಾಗಡಿ ತಾಲೂಕಿನ ಮುಖೇನ ದಾಬಸ್ಪೇಟೆಗೆ ಕುಡಿಯುವ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ವಿಷಯವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸುರೇಶ್ ಅಣ್ಣವರು ಮತ್ತೆ ನಮ್ಮ ಬಾಲಣ್ಣವರು ಚರ್ಚೆ ಮಾಡಿ, ನಮ್ಗೆ ನೀರಿನ ಅವಶ್ಯಕತೆ ಎಲ್ಲೆಲ್ಲಿದೆ, ಮಾಗಡಿ ತಾಲೂಕಿಗೆ ನೀರಿನ ಅವಶ್ಯಕತೆ ಎಲ್ಲೆಲ್ಲಿದೆ, ಅದಕ್ಕೆ ನಾವು ಕೊಡಲೇಬೇಕು ಅಂತೇಳಿ ಅದನ್ನ
ಮಾತುಕತೆ ಆಡಿ ಪ್ರಾಮುಖ್ಯನ ಇದನ್ನ ಕೆಲಸ ಮಾಡಿರುವಂತದ್ದು. ಇದನ್ನೇನು ಇವತ್ತು ಅವ್ರೇನೋ ಸ್ಟ್ರೈಕ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಒಂದ್ ಕಡೆ ನಾವು ಹೇಳ್ಕೊಳ್ತಾ ಇದೀವಿ ಅನ್ನೋದಲ್ಲ. ಕೆಲವು ದಿನಗಳಿಂದ ನಮ್ಮ ರೈತ ಸಂಘದ ಅಧ್ಯಕ್ಷ ಅಂತ ಲೋಕೇಶ್ ಅಣ್ಣವರು ಈ ವಿಷಯವಾಗಿ ಒಂದು ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡಿದ ಸಮಯದಲ್ಲಿ ಅವತ್ತೇನೆ ಇದನ್ನೆಲ್ಲ ಬಹಿರಂಗ ಪಡಿಸಂಗಿಲ್ಲ, ನೀವ್ ಯಾರಿಗೂ ಅನುಕೂಲ ಮಾಡ್ಕೊಳ್ಳೋಕೆ ಸ್ಟ್ರೈಕ್ ಎಲ್ಲ ಮಾಡಿ ತಿರುಗಿ, ಯಾಕಂದ್ರೆ ಕಾವೇರಿ ನ್ಯಾಯಾಧೀಕರಣ ಇದೆ, ಕಾವೇರಿ ನೀರಿಗೆ ಸಂಬಂಧಪಟ್ಟ ನ್ಯಾಯಾಧೀಕರಣ ಇದೆ, ಇದನ್ನ ಹೋರಾಟ ಮಾಡಿ ನಾವು ಪಡೆಯತಕ್ಕದಲ್ಲ. ಇದನ್ನ ಯಾರು ಅದನ್ನ ಹೋರಾಟ ಮಾಡ್ಲಿಕ್ಕೆ ಇದಕ್ಕಾಗಲೇ ನಾವು ಕ್ರಮ ತೆಗೆದುಕೊಂಡಿದೀವಿ. ನಮ್ಮ ಮಾಗಡಿ ತಾಲೂಕಿಗೆ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಆಗ್ಬೋದು, ಮಾಗಡಿ ಪಟ್ಟಣಕ್ಕೆ ಕುಡಿಯುವಂತ ಕೆಲಸ ಆಗ್ಬೋದು, ಅದು ನಾವು ಸಮರ್ಪಕವಾಗಿ ನಾವೆಲ್ಲ ಚರ್ಚೆ ಮಾಡಿ ಸುರೇಶ್ ಅಣ್ಣವರು ನಾವು ಮಾಡಿದ್ದೀವಿ ಅಂತ ಹೇಳಿ ಇವತ್ತು ಹೇಳಿರೋದಲ್ಲ. ಅದು ನೀವು ಲೋಕೇಶ್ ಅಣ್ಣವ್ರು ಕೇಳ್ಬೋದು. ಅಲ್ಲಿ ಕೆಲವಾರು ತಿಂಗಳ ಹಿಂದೆನೆ ಅವರು ಮಾಗಡಿ ಪಟ್ಟಣಕ್ಕೆ ಲೈನ್ ಬರ್ತಾ ಇದೆ ಅಂತಾಗಲೇನೆ ಮಾಗಡಿ ತಾಲೂಕಿಗೆ ಎಂಟ್ರಿ ಆದ ತಕ್ಷಣನೇ ಅವ್ರು ಹೇಳಿದ್ರು ಒಂದು. ಮತ್ತೆ ಇನ್ನೊಂದು ಹೇಳ್ತಾರೆ, ಎಲ್ಲೋ ರಸ್ತೆಗಳನ್ನೆಲ್ಲ ನಾನ್ ತಂದಂತ ಅನುದಾನದಲ್ಲಿ ರಸ್ತೆಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಆ ರಸ್ತೆಗೆ ಸಂಬಂಧಪಟ್ಟಂತೆ ಸುಮಾರು 12 ಕೋಟಿ ವೆಚ್ಚ, 12 ಕೋಟಿಯನ್ನ ಬ್ಯಾಂಕ್ ಗ್ಯಾರಂಟಿಯನ್ನ ಸರ್ಕಾರನೇ ಕೊಟ್ಟಿದೆ. ಆ ರಸ್ತೆಯನ್ನು ಸಹ ಅವರೇ ಮಾಡ್ಕೊಡ್ಬೇಕು. ಇವತ್ತೇನು ನಮ್ಮ ಮಾಗಡಿ ತಾಲೂಕಿನ ರಸ್ತೆಗಳು ಹಾಳಾಗ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ರಸ್ತೆನೂ ಸಹ ಅವರೇ ಅದನ್ನ ರಿಪೇರಿ ಮಾಡ್ಕೊಡುವಂತ ಕೆಲಸಕ್ಕೂ ಸಹ ಬ್ಯಾಂಕ್ ಗ್ಯಾರಂಟಿಯನ್ನು ಇಟ್ಟು ಅವರೇ ಮಾಡ್ಕೊಡುವಂತ ಕೆಲಸವನ್ನು ಸಹ ಅವ್ರು ಮಾಡ್ತಾರೆ. ಇದಕ್ಕೂ ಶಾಸಕರೇನು ಉದಾಸೀನ ಎಲ್ಲೂ ಮಾಡಿಲ್ಲ, ನಮ್ಮ ರಸ್ತೆಗಳನ್ನ ಮಾಡ್ಕೊಡ್ಬೇಕು ನಿಟ್ಟಿನಲ್ಲಿ ಅದನ್ನ ಮಾಡಿದ್ದಾರೆ. ಇನ್ನು ಎರಡನೇದು ಹೇಳ್ತಾರೆ, ಮಂಚಿನ ಬೆಲೆದು ಕುಲಸಿತ ಆಗ್ಬಿಟ್ಟೈತೆ, ಇದು ಕೊಳಚೆ ನೀರನ್ನ ಕುಡಿತಾ ಇದ್ದಾರೆ ಮಾಗಡಿ ತಾಲೂಕಿನ ಜನ ಅಂತ ಹೇಳಿ ಒಂದು ಆಪಾದನೆ ಮಾಡ್ತಾರೆ. ಅದೇನು ಕೊಳಚೆ ನೀರು ಬಾಲಣ್ಣ MLA ಆದ್ಮೇಲೆ ಏನು ಕೊಳಚೆ ನೀರನ್ನು ಬೆರೆಸ್ಬಿಟ್ಟಿದಾರ, ಬಾಲಣ್ಣ ಬೆಳೆಸಿದಾರ? ಇದು ಅವತ್ತಿಂದ ಇವರು ಶಾಸಕರಾಗಿದ್ದಂತ ಅವಧಿಯಲ್ಲೂ ಸಹ ಕೊಳಚೆ ನೀರಿತ್ತು. ಇವ್ರೇನ್ ಕ್ರಮ ತಗೊಂಡ್ರು? ಅವತ್ತು ಕ್ರಮ ತಗೋಬೋದಾಗಿತ್ತು. ಆದ್ರೆ ಬಾಲಣ್ಣವರು ಬಂದ ಮೇಲೆ ಹೊಸದಾಗಿ ಒಂದು ಯೋಜನೆಯನ್ನ ಮಾಡಿ ಆ ನೀರನ್ನ ಫಿಲ್ಟರ್ ಆಗ್ಲಿಕ್ಕೆ ಎಲ್ಲ ರೆಡಿ ಆಗಿದೆ, ಅದು ಉದ್ಘಾಟನೆ ಆಗುತ್ತೆ, ಆ ಕೆಲಸವನ್ನ ಮಾಡ್ತಾ ಇದ್ರೆ ಎಲ್ಲೂ ಸಹ ರನ್ನಿಂಗ್ ಆಗಿದೆ. ಎಲ್ಲೂ ಸಹ ಸೋಂಬೇರಿತನವನ್ನ ಎಲ್ಲೂ ನಾವು ಮಾಡ್ತಾ ಇಲ್ಲ. ಮತ್ತೆ ನೀವ್ ಹೇಳ್ತೀರಾ ನಾವು ಮಾಡಬಹುದು, ನೀವು ಯಾಕೆಂದ್ರೆ ಈ ಹೋರಾಟ ಮಾಡೋದಕ್ಕೆ ನಮ್ಗೆ ಸುಮ್ನೆ ಶೋ ಕೊಟ್ಕೊಂಡು ಎಲ್ಲೋ ಒಂದು ಪ್ರಚಾರವನ್ನ ಗಿಟ್ಟಿಸ್ಕೊಳ್ಳೋ ಬದಲು ನೀವು ನಿಮ್ದೇ ಸಂಸದರಿದ್ದಾರೆ, ನಿಮ್ಮ ಸಂಸದರನ್ನ ಕರ್ಕೊಂಡೋಗಿ ಇಲಾಖೆ ಕರ್ಕೊಂಡೋಗಿ ಇಲಾಖೆಯಲ್ಲಿ ನಮ್ಮ ಮಾಗಡಿ ತಾಲೂಕಿಗೆ ಏನೇನ್ ಮಾಡ್ತಾ ಇದ್ದೀರಾ, ನೀರ್ನ ಕುಡಿಯೋ ಅವಸ್ಥೆ ಮಾಡಿ ಪಟ್ಟಣಕ್ಕಾಗ್ಬೋದು ಹಳ್ಳಿಗಳಿಗಾಗ್ಬೋದು, ಕುಡಿಯೋ ನೀರಿಗೆ ನಮ್ಗೆ ಅವಶ್ಯಕತೆ ಇದೆ, ಕೆರೆ ತುಂಬಿಸುವಂತ ಅವಶ್ಯಕತೆ ಇದೆ ಅಂತ ಹೇಳಿ ನೀವು ಅಧಿಕಾರಿಗಳನ್ನ ನಿಮ್ಮ ಸಂಸದರನ್ನ ಕರ್ಕೊಂಡೋಗಿ ಅಲ್ಲಿ ಇಲಾಖೆ ವಾರ ಚರ್ಚೆ ಮಾಡಿ. ನೀವು ಅದು ಒಂದು ಒಳ್ಳೆತನ ಅಂತ ಅನ್ಬೋದು. ಇಲ್ಲಿ ಬಂದು ನೀವು ಕರೆಸಿ ಕಾಂಟ್ರಾಕ್ಟರ್ ಕರೆಸಿ, ಇಂಜಿನಿಯರ್ ಬೇಡ ಕಾಂಟ್ರಾಕ್ಟರ್ ಕರೆಸಿ ನೀವು ಅಂತ ಅಂದ್ರೆ ಅದು ಏನದು ಸಂಬಂಧ ಏನು? ಕಾಂಟ್ರಾಕ್ಟ್ಗೂ ಈ ಕೆಲಸ ಅವ್ರಿಗೂ ಸಂಬಂಧ ಏನು? ಏನೋ ಒಂದು ಹುನ್ನಾರ ಇರ್ಬೇಕು ಅಂತ ನಮ್ಮ ಭಾವನೆ. ಯಾಕೆಂದ್ರೆ ನೀವು ಇಂಜಿನಿಯರಿಂಗ್ ಕರೆಸಿ ಸಂಬಂಧಪಟ್ಟಂತ ಇಲಾಖೆಯವ್ರನ್ನ ಕರೆಸಿನಲ್ಲ, ನೀವು ಕಾಂಟ್ರಾಕ್ಟರ್ ಕರೆಸಿ ಇದ್ದೀರಾ. ಕಾಂಟ್ರಾಕ್ಟರ್ ಇದಕ್ಕೆ ಸಂಬಂಧ ಏನಿದೆ? ಅವ್ನು ಟೆಂಡರ್ ತಗೊಂಡಿದ್ದಾನೆ, ಅವ್ನು ಕೆಲಸ ಮಾಡ್ಕೊಳ್ತಾ ಇದ್ದಾನೆ. ಇದ್ರ ಹುನ್ನಾರ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಹೀಗೆ ಹಲವಾರು ಟೀಕೆಗಳನ್ನ ನೀವು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಒಂದ್ ಕಡೆ ಕೆಲಸಗಳಾಗ್ತಾರೆ, ಅಡ್ಡ ಹಾಕುವಂತ ನಾನು ಅಭಿವೃದ್ಧಿ ಅಡ್ಡ ಮಾಡ್ಲಿಕ್ಕೆ ಬಂದಿದೀವಿ ಅನ್ನೋ ಮಟ್ಟಿಗೆ ಹೇಳ್ತಾ ಇದ್ದೀರಾ. ಈಗ ನಾನು ಹೇಳುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಯೋಜನೆ, ಇದು ಇಂಡಸ್ಟ್ರಿಯಲ್ಗೆ ಹೋಗ್ತಾ ಇದೆ. ಬೇಡ, ಕೊಡೋದ್ ಬೇಡ, ನಮ್ಮ ಮಾಗಡಿ ತಾಲೂಕಿಗೆ ಬೇಕು. ನೀವು ಕುಮಾರಸ್ವಾಮಿ ಅವರಿದ್ದಾರೆ ಕೈಗಾರಿಕಾ ಸಚಿವರು, ಅವ್ರಿಗೆ ಹೇಳಿ ಅಡ್ಡೆ ಹಾಕಿ ಅದು ಪೂರ್ತಿ ನೀವು ಮಾಗಡಿ ತಾಲೂಕಿಗೆ ತಗೊಂಬನ್ನಿ, ನೀವು ಮಾಡ್ಬೋದಲ್ಲ ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಅವೆಲ್ಲೋ ಒಂದು ದೊಡ್ಡದಾಗಿ ನಾನು ಮಾಗಡಿ ತಾಲೂಕಿನ ಮಗ ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದಕ್ಕೊಂದು ನ್ಯಾಯಾಧೀಕರಣ ಅಂತಿದೆ, ಕಾವೇರಿ ನ್ಯಾಯಾಧೀಕರಣ ಅಂತ ಇದೆ, ಅದಕ್ಕೆ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತವೆ. ಈಗ ಕಾವೇರಿ ವಾಟರ್ನ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದಾರೆ. ಬೆಂಗಳೂರು ತಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದು ರೂಲ್ ನಮ್ಮೂರ್ಗ್ ಬೇಕ್ರಿ ಅಂತ ಓಪನ್ ಮಾಡ್ಕೊಂಡು ಕೂತ್ಕೊಳಕಾಗತ್ತಾ? ಯಾಕೆ ಒಂದು ಯೋಜನೆ ಅಂತ ಇರ್ತದೆ, ಆ ಯೋಜನೆಗೆ ಸಂಬಂಧಪಟ್ಟಂತ ಏನ್ ಯೋಜನೆ ಇರುತ್ತೆ ಅದಕ್ಕೆ ತಕ್ಕನಾಗೆ ನಾವು ಮಾತಾಡ್ಬೇಕು, ಸುಮ್ಮನೆ ಇಲ್ಲ ಸಲ್ಲದ ಮಾತಾಡ್ಬೋದು. ನಾನು ಹೇಳೋದೇನು ಅಂದ್ರೆ ಇಷ್ಟೊಂದು ರೋಷಾವೇಶವಾಗಿ ಇವತ್ತು ನೀವು ಎಲ್ಲೋ ಒಂದ್ ಕಡೆ ಪ್ರತಿಭಟನೆ ಮಾಡ್ಬೇಕು ಅಂತ ಹೊರಟಿದ್ದೀರಲ್ಲ, ನಿಮ್ದೇ ಯೋಜನೆ ಅಂತ ಹೇಳ್ಕೊಳ್ತೀರಿ. ಇವತ್ತು ಸುರೇಶ್ ಅಣ್ಣನು ಇಲ್ಲ, ರೇವಣ್ಣವರು ಇಲ್ಲ, ಬಾಲಣ್ಣವರು ಇಲ್ಲ, ನಂದೇ ಯೋಜನೆ ಇವತ್ತು ಹೇಮಾವತಿ ಯೋಜನೆ ಅಂತ ಹೇಳ್ಕೊಳ್ತಿರಲ್ಲ ನೀವು. ಹೇಮಾವತಿ ಯೋಜನೆಗೆ ಒಂದ್ ದಿವಸ ಇವತ್ತಾದ್ರೂ ನಿಮ್ ಸಂಸದರನ್ನ ಎಲ್ಲಾನು ಕರ್ಕೊಂಡೋಗಿ ಒಂದು ಹೋರಾಟ ಮಾಡಿದ್ರೆ, ಇವತ್ತು ಲಿಂಕ್ ಕ್ಯಾನಲ್ ಬಗ್ಗೆ ನಮ್ಮ ಮಾಗಡಿ ತಾಲೂಕು ಬರ್ಬೇಕು ನೀರು ಅಂತ ಹೇಳಿ ಅಷ್ಟೊಂದು ಒದ್ದಾಟ ಮಾಡ್ಬೇಕಾದ್ರೆ ಇವತ್ತು DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರ ನೇತೃತ್ವದಲ್ಲಿ ಒಂದು ಲಿಂಕ್ ಕ್ಯಾನಲ್ ಆಗಿ ಸುಮಾರು 900 ಕೋಟಿ ಕೆಲಸ ಪ್ರಾರಂಭ ಆಗಿದೆ. ಎಲ್ಲೋ ಕೆಲಸ ತಡೆ ಮಾಡಿದ್ದಾರೆ. ನಿಮ್ದೇ ಸರ್ಕಾರದ, ನಿಮ್ದೇ ಮಿತ್ರ ಪಕ್ಷ ಸರ್ಕಾರದ ಶಾಸಕರುಗಳು ಇವತ್ತು ಎಲ್ಲೋ ಒಂದ್ ಕಡೆ ತಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಒಂದ್ ದಿವಸ ಹೋರಾಟ ಮಾಡ್ಲಿಲ್ಲ ನೀವು? ಕರೀರಿ, ಇವತ್ತು ಕರೀರಿ, ಗೌರವಯುತವಾಗಿ ನಾವು ಹೇಳ್ತಾ ಇದೀವಿ, ಇವತ್ತು ಕರೀರಿ. ನಮ್ಮ ಶಾಸಕರು ಸಮೇತ ನಾವೆಲ್ಲ ಮುಖಂಡರುಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತೀವಿ. ನೀವೇ ಮುಖಂಡತ್ವ ತೆಗೆದುಕೊಳ್ಳಿ, ಇಂಥ ಕೆಲಸಗಳು ಮಾಡಿ. ದಯಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಎಲ್ಲ ಹೊತ್ಗೂ ಪ್ರತಿಯೊಂದು ಏನೇ ವಿಷಯಗಳಾದ್ರೂ ಶಾಸಕರು
ಶಾಸಕರ ಬಗ್ಗೆ ಯಾಕೆ ನೀವು ಈ ತರ ಮಾಡ್ತಾ ಇದ್ರ ಅಂತ ನನಗೆ ದಯಮಾಡಿ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ನೀವು ಏನು ಕೆಲ್ಸಗಳು ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡಿ ದಯಮಾಡಿ. ಇವೆಲ್ಲ ಇಲ್ಲ ಸಲ್ಲದ ಹೂವ ಆರೋಪಗಳನ್ನ ಮಾಡಬೇಡಿ ಅಂತ ಹೇಳಿ ಮನವರಿಕೆ ಮಾಡ್ಕೊಳ್ತಾ, ನಾನೇನಿವತ್ತು ಯಾಕೆ ಅಂತ ಹೇಳಿದ್ರೆ, ಇವತ್ತು ಎಲ್ಲಾ ಅಧಿಕಾರಿಗಳ ಮೇಲೂ ನೀವು ಬೀಳ್ತಾ ಇದ್ದೀರಾ. ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಆಗ್ತಾ ಇರ್ಬೇಕಾದ್ರೆ ಎಲ್ಲ ಅಧಿಕಾರಿಗಳ ಮೇಲೆ ಬೀಳ್ತಾ ಇದ್ದೀರಾ, ಅಡೆತಡೆ ಮಾಡ್ತಾ ಇದ್ದೀರಾ. ದಯಮಾಡಿ ಯೋಜನೆ ಬಗ್ಗೆ ನೀವು ಅರ್ತ್ಕೊಳ್ಳಿ, ಯೋಜನೆ ಬಗ್ಗೆ ಅರ್ತ್ಕೊಂಡು ಮಾತಾಡಿ. ಸುಮ್ನೆ ಕಾವೇರಿ ನೀರನ್ನ ಇವತ್ತೇನು ನಮ್ಮ ಸುರೇಶ್ ಅಣ್ಣವರ ಕನಸಿನ ಕೂಸು, ಇವತ್ತೇನು ಸತ್ಯಗಾಲದಿಂದ ತರ್ತಾ ಇರೋಂತ ವಾಟರ್ ಸಪ್ಲೈ ಕುಮಾರಣ್ಣ ಸರ್ಕಾರ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅವತ್ತು ನೀರಾವರಿ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಆ ಯೋಜನೆಯನ್ನ ರೂಪುರೇಷಕ್ಕೆ ಮಾಡ್ಬೇಕು ಅಂತ ಹೇಳಿ ಹೊರಟಂತವ್ರು ಡಿ.ಕೆ. ಸುರೇಶ್ ಅಣ್ಣವರು ಜಾಗ ನೋಡಿ, ಕುಮಾರಣ್ಣವ್ರು ಜಾಗ ನೋಡಿರ್ಲಿಲ್ಲ. ಎಲ್ಲ ಕೆಲಸ ಆದ್ಮೇಲೆ ಹೋಗಿ ಒಂದ್ಸಲ ಯಾವಾಗಲೂ ಒಂದ್ಸಲ ಜಾಗ ನೋಡಿದ್ ಬಿಟ್ರೆ, ಅದು ಮುಖ್ಯಮಂತ್ರಿಗಳಾಗಿ ಇಳಿದ ಮೇಲೆ ಒಂದ್ಸಲ ಹೋಗಿದ್ ಬಿಟ್ರೆ, ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಯಾವತ್ತೂ ಸಹ ಹೋದವರಲ್ಲ. ಅದೇ ಸುರೇಶ್ ಅಣ್ಣವರು ಆಗಿನ ಕಾಲಕ್ಕೆ ಜಾಗಕ್ಕೆ ಹೋಗಿ ಜಾಗವನ್ನ ನೋಡಿ ಯಾವ ತರ ಗ್ರಾವಿಟಿಯಿಂದ ತರಬೇಕು, ಪೈಪ್ಲೈನ್ ಯಾವ ತರ ಮಾಡ್ಬೇಕು ಅಂತ ಯೋಜನೆ ಸುರೇಶ್ ಅಣ್ಣವ್ರಿಗೆ ಸಲ್ಬೇಕಂತ ಈಗಾಗಲೇ ಅದನ್ನ ಮಂಚಿನ ಬೆಲೆ ಮತ್ತೆ ನಮ್ಮ ವೈಜಿಗುಡ್ಡಕ್ಕೆ ತರ್ತಾ ಇದ್ದಾರೆ. ವೈಜಿಗುಡ್ಡದಿಂದ ನಮ್ಗೆ ಆಗಲೇ ಕೆರೆ ತುಂಬಿಸುವಂತ ಕೆಲಸಗಳು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಇನ್ನು ಕೆಲವೇ ದಿನಗಳ ಹಿಂದ್ಗಡೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಅದಕ್ಕೆ ಪೂಜೆಯನ್ನ ಮಾಡಿದ್ದಾರೆ ಚಿಕ್ಕಬಾವಿನಲ್ಲಿ. ಆ ಕೆಲಸವನ್ನು ಪ್ರಾರಂಭ ಆಗಿದೆ. ಅದಕ್ಕೆ ಇನ್ನ ಒಂದು ಒಳ್ಳೆ ಇದು ಅಂದ್ರೆ ಆ ಯೋಜನೆಯನ್ನ ನಮ್ ನಬಾರ್ಡ್ಗೆ ವಹಿಸಿರೋದ್ರಿಂದ ಇನ್ನ ಒಂದು ಒಳ್ಳೆ ಕೆಲಸ. ಯಾಕಂದ್ರೆ ರಾಜ್ಯ ಸರ್ಕಾರದಾಗಿದ್ದೆಲ್ಲೋ ಸಲ ಹಣಕಾಸಿನ ಒಂದು ತೊಂದರೆ ಆಗ್ತಾ ಇತ್ತೇನೋ, ನಬಾರ್ಡ್ಗೆ ವಹಿಸೋದ್ರಿಂದ ಅದು ಬೇಗ ತ್ವರಿತಗತಿಯಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಇದಕ್ಕೆಲ್ಲ ಬಾಲಣ್ಣವರು ಸಹ ಶ್ರಮ ವಹಿಸಿ ಸುರೇಶ್ ಅಣ್ಣವರ ಒಂದು ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ಕಾವೇರಿ ನೀರನ್ನ ಮಾಗಡಿ ತಾಲೂಕು ಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗೆಲ್ಲ ಆಗ್ತಾ ಇದೆ, ಮಂಚಿನ ಬೆಲೆದು ಆಗ್ತಾ ಇದೆ. ಮಂಚಿನ ಬೆಲೆದು ಹೇಳ್ತಾ ಇದ್ದೀರಾ, ಎಲ್ಲ ವಾಟ್ಸಾಪ್ ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಳಚೆ ನೀರು ಅಂತೀರಾ. ಇವತ್ತು ಕೊಳಚೆ ನೀರು ಬಂದಿಲ್ಲ, ಅದು ಆಗಿನ ನಿಮ್ ಕಾಲದಲ್ಲೂ ಇತ್ತು ಕೊಳಚೆ ನೀರು. ಅದಕ್ಕೇನು ಕ್ರಮ ತಗೊಂಡ್ರಿ ಅಂತ ಗೊತ್ತಿಲ್ಲ. ಆದ್ರೂ ಬಾಲಣ್ಣವ್ರು ಬಂದ ಮೇಲೆ ಸುಮಾರು ಕೋಟಿ ವೆಚ್ಚದಲ್ಲಿ ಇವತ್ತು ಅದನ್ನ ನೀರನ್ನ ಶುದ್ಧೀಕರಣ ಮಾಡಿ ಮಾಗಡಿ ತಾಲೂಕಿಗೆ ಕುಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಯಮಾಡಿ ಈ ಯೋಜನೆ ಬಗ್ಗೆ ಅರ್ಥಕೊಳ್ಳಿ. ನೀವು ಕಾವೇರಿ ಏನಿವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕೈಗಾರಿಕಾ ವಲಯಕ್ಕೆ ನೀರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಥ ಮಾಡ್ಕೊಂಡು ಅದನ್ನ ಏನು ಮಾಡ್ಬೇಕು ಅಂತ ಹೇಳಿ ನ್ಯಾಯಾಧೀಕರಣ ಇದೆ. ಅದು ಸಂಬಂಧಪಟ್ಟಂತೆ ನಮ್ಮ ಶಿವಣ್ಣವರು ನಮ್ಮ ವೆಂಕಟೇಶಣ್ಣವ್ರು ಮಾತಾಡ್ತಾರೆ. ದಯಮಾಡಿ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿಗೆ ಆಗ್ತಾ ಇದೆಯಲ್ಲ, ಈಗ ಆಗ್ತಾ ಇರೋದಲ್ಲ, ಇದನ್ನ ಏನು ಅಂದ್ರೆ ನಿಮ್ದೆಲ್ಲ ಒಂದು ಉದ್ದೇಶ ಬೇರೆ ಇರ್ಬೋದು. ಯಾಕೆಂದ್ರೆ ಈಗಾಗಲೇ ನೋಡಿದಿರಾ, ಈಗಾಗಲೇ ಮೇಕೆದಾಟು ನಮಗೆ ಆಗ್ಬೇಕು ಅಂತ ಹೇಳಿ ಎಲ್ಲ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರುವೆ, ತಮಿಳ್ನಾಡು ಎಲ್ಲ ಒಂದ್ ಕಡೆ ತಿರ್ಗಾ ಮತ್ತೆ ಕಿತಾಪತಿ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕಾವೇರಿ ನೀರನ್ನ ನ್ಯಾಯಾಧೀಕರಣದ ಮುಖೇನ ಎಲ್ಲ ತಗೊಂಡೋಗ್ಬೇಕಾದ್ರೆ ಅಡ್ಡಗಾಲ ಹಾಕಿದ್ರೆ ಎಲ್ಲೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಇದನ್ನ ಬಹಿರಂಗ ಪಡಿಸ್ತಾ ಇಲ್ಲ ನಮ್ಮ ಶಾಸಕರಷ್ಟೇನೆ. ಅವ್ರೇನ್ ಸುಮ್ನೆ ನಿದ್ದೆ ಮಾಡ್ತಾ ಇಲ್ಲ. ಅವರು ಇದು ಏನು ಫಸ್ಟ್ ಯೋಜನೆ ಬರ್ತಾ ಇದ್ದಂಗೆನೆ ಮತ್ತೆ ಹೇಳ್ತಾ ಇದ್ದೀನಿ, ಯೋಜನೆ ಬರ್ತಾ ಇದ್ದಂಗೆನೆ ಸುರೇಶ್ ಅಣ್ಣವ್ರು ಕೂತ್ಕೊಂಡು ಮಾಗಡಿ ತಾಲೂಕಿಗೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಅನುಕೂಲ ಆಗ್ಬೇಕು ಅನ್ನೋದನ್ನ ಅದಾಲೆ ಮನವರಿಕೆ ಮಾಡಿ ಅವ್ರ ಅಧಿಕಾರಿಗಳ ಜೊತೆ ಮಾತಾಡಿ. ಕಾಂಟ್ರಾಕ್ಟರ್ ಹತ್ರ ಅಲ್ಲ, ಅವ್ರು ಕಾಂಟ್ರಾಕ್ಟರ್ ಹತ್ರ ಮಾಡೋ ಅವಶ್ಯಕತೆ ಇಲ್ಲ. ಇವ್ರಿಗಿರ್ಬೋದು, ಅವ್ರು ಕಾಂಟ್ರಾಕ್ಟರ್ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಅಧಿಕಾರಿಗಳ ಜೊತೆ ಮಾತಾಡಿ, ಇಲಾಖೆಯವರುಗಳ ಜೊತೆ ಮಾತಾಡಿ ಎಲ್ಲೆಲ್ಲಿ ನಮ್ಗೆ ಅನುಕೂಲ ಆಗ್ಬೇಕು ಅದನ್ನ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಪಬ್ಲಿಸಿಟಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಅಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ. ದಯಮಾಡಿ ಶಿವಣ್ಣ ಏನಿರ್ಬೋದು ಸರ್, ಏನೋ ಒಂದ್ ಕಡೆ ಪ್ರಚಾರ ಬೇಕು ಸಲ, ಪ್ರಚಾರ ಬೇಕಲ್ಲ ಸರ್. ಎಲ್ಲ ಒಂದ್ ಕಡೆ ಸುಮ್ನಿರ್ಬೇಕಾದ್ರೆ ಏನೋ ಒಂದ್ ಪ್ರಚಾರ ಬೇಕಲ್ಲ ಸರ್. ಅದು ನಮಗ್ ಗೊತ್ತಿಲ್ಲ ಸರ್, ಹುನ್ನಾರ ನಮಗ್ ಗೊತ್ತಿಲ್ಲ ಸರ್. ನೀವ್ ಅರ್ಥ ಮಾಡ್ಕೋಬೇಕು. ಕಾಂಟ್ರಾಕ್ಟರ್ ಏನಿರ್ತದೆ ಸರ್, ಅವ್ನು ಟೆಂಡರ್ ತಗೊಂಡಿದ್ದಾನೆ, ಕೆಲಸ ಮಾಡ್ತಾನೆ. ಕಾಂಟ್ರಾಕ್ಟರ್ ಏನಿರ್ತದೆ ಸರ್, ಇಲಾಖೆಯವರು ಇಂಜಿನಿಯರ್ ಕರ್ಕೋಬೇಕು ಸರ್. ಇವ್ರದೇ ಸಂಸದರಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ, ಕರ್ಕೊಂಡೋಗಿ ಕೂತ್ಕೊಂಡು ಚರ್ಚೆ ಮಾಡ್ಲಿ. ನಮ್ಮ ಮಾಗಡಿ ತಾಲೂಕಿಗೆ ಬೇಕಪ್ಪ, ನಾನು ಒಬ್ಬ ಜನಪ್ರತಿನಿಧಿ ಆಗಿದ್ದೆ, ನಾನು ಜನಪ್ರತಿನಿಧಿ ಆದ ಕಾಲದಲ್ಲಿ ಕೆಲಸಗಳು ನನ್ಗೆ ಕುಡಿಯೋ ನೀರಿಗೆ ಬೇಕು, ಮಾಗಡಿ ತಾಲೂಕಲ್ಲಿ ನೀರಿನ ಅವಶ್ಯಕತೆ ಇದೆ, ಮಾಗಡಿ ಪಟ್ಟಣಕ್ಕೆ ಬೇಕು ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಲಿ. ಇಲ್ಲ ರೋಡಲ್ಲಿ ಬೀದಿಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಸಮಸ್ಯೆ ಬಗೆಹರಿತದ? ಅದು ಬಗೆಹರಿಯಲ್ಲ. ಅದಕ್ಕೆಲ್ಲ ಏನೇನ್ ಬೇಕೋ ಅದೆಲ್ಲ ಮಾಡಿದ್ದಾರೆ ಸರ್. ಮದೇಶಣ್ಣವ್ರಿಗೆ ಎಲ್ಲ ಏನ್ ಬೇಕೋ ಮಾಡಿದ್ದಾರೆ. ಅದು ಇಲಾಖೆ ಅವರಲ್ಲಿ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾವುದೇ ಹೇಳಿದ್ನಲ್ಲ, ಇದೊಂದು ಯೋಜನೆ ಸುಮಾರು ಕೋಟಿಗಳ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಕೈಗಾರಿಕೆ ವಲಯಕ್ಕೆ ತಗೊಂಡೋಗಂತ ಯೋಜನೆಯಲ್ಲಿ ಅದನ್ನೆಲ್ಲ ನಾವು ಇದ್ರಲ್ಲಿ ಯೋಜನೆಯಲ್ಲಿ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಇದರಲ್ಲಿ ಮಾತುಕತೆ ಮುಖೇನ ಅದು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ನಮ್ಮ ಮಾಗಡಿ ತಾಲೂಕು ಏನ್ ಸೌಲಭ್ಯ ಸಿಗ್ಬೇಕು ಅದಕ್ಕೆ ಈಗಾಗ್ಲೇನೆ ಕಾರ್ಯರೂಪಕ್ಕೆ ಬಂತ. ಅದನ್ನ ಏನು ಇದೊಂದು ಯೋಜನೆ ಆಯ್ತು, ಆಗ್ಲೇ ಸಹ ಇದನ್ನ ಸುರೇಶ್ ಅಣ್ಣವರು ಮತ್ತೆ ಬಾಲಣ್ಣವರು ಮಾತಾಡಿದ್ರೆ ಅದನ್ನ ಬಹಿರಂಗವಾಗಿ ಚರ್ಚೆ ಮಾಡೋ ವಿಷಯ ಅಲ್ಲ ಇದು ಅಂತ ನನ್ನ ಭಾವನೆ. ಎಲ್ಲರೂ ಎಡಭಾಗದಲ್ಲೇ ಬಂದಿದೆ.
ಪೈಪ್ ಲೈನ್ ಬಂದಿರೋದು ಈ ಟೌನ್ ಜೀವಿ ಮಾಡಿದಿಂದ ಆಚೆ ಸರ್ ಅದು ಕೊಳಚೆ ನೀರದು ಪೈಪ್ ಆ ಕಡೆ ಹೋಗಿರೋದ್ರಿಂದ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ರೆ ಅದಕ್ಕೇನೋ ಇಲ್ಲಿಗೆ ತಗೊಂಡು ಪಟ್ಟಣಕ್ಕೆ ಇದು ಮಾಡ್ಬೇಕು ಅನ್ನೋದೇನಲ್ಲ. ಎಲ್ಲ ಒಂದ್ ಕಡೆ ಹೋಗ್ತಾ ಇದೆ. ಆದ್ರೆ ಆ ಕಡೆ ಕೊಳಚೆ ಬಂದಿರೋದ್ರಿಂದ ಒಳಚರಂಡಿ ಇರೋದ್ರಿಂದ ಈ ಕಡೆ ತಗೊಂಡಿದ್ದಾರೆ ಅಷ್ಟೇ. ಅದು ಆ ರೋಡ್ನು ಸಹ ಅವ್ರದೇ ಜವಾಬ್ದಾರಿ ಕೆಲಸ ಮಾಡ್ಕೊಡ್ತಾರೆ. ದಯಮಾಡಿ ಶಿವಣ್ಣವ್ರು ಮಾತಾಡ್ತಾರೆ.